ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಹಾಗಾಗಿ ಬೆಳಗ್ಗೆನೇ ಎದ್ದೆ. ನಾನು ಎದ್ದರೆ ನನ್ನ ಜೊತೆ ಇವನು ಎದ್ಬಿಟ್ಟ, ಹಾಗಾಗಿ ಇವನು ಸ್ವಲ್ಪ ಬ್ಯುಸಿ ಇರಲಿ ಅಂತ ಈ ರೀತಿ ಕೂರಿಸಿದ್ದೀನಿ. ಆ್ಯಂಡ್ ತಿಂಡಿಗೆ ಅಂತ ಬೀಟ್ರೂಟ್ ಪಲ್ಯ, ಚಪಾತಿ ಹಾಗೆ ರೊಟ್ಟಿ ಮಾಡ್ಕೊಂಡಿದ್ದೆ. ಸೊ ಪಟಾಪಟ್ ಅಂತ ಟಿಫನ್ ಮಾಡಿಕೊಂಡು ಬೇಗ ಕೆಲಸ ಶುರು ಮಾಡಬೇಕು. ಆ್ಯಂಡ್ ಮನೇಲಿ ಯಾರು ಇಲ್ಲ, ಹಸ್ಬೆಂಡ್ ಡ್ಯೂಟಿ ಹೋಗಿದ್ದಾರೆ, ಅತ್ತೆ ಊರಿಗೆ ಹೋಗಿದ್ದಾರೆ, ನಾನು ಅವರೆಲ್ಲ ಬರೋಷ್ಟೊಳಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊತೀನಿ. ಆ್ಯಂಡ್ ಮಕ್ಳುಗಳಿಗೂ ಫೀಡ್ ಮಾಡಿಸೋದಾಯಿತು. ಅವ್ರ ಪಾಡಿಗೆ ಅವ್ರೀಗ ಆಟ ಆಡ್ತಾರೆ. ಈ ಟೈಮಲ್ಲಿ ನಾನು ನನ್ನ ಕೆಲಸಗಳನ್ನ ಸ್ವಲ್ಪ ಶುರು ಮಾಡ್ತೀನಿ. ಸೊ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಅಂದ ತಕ್ಷಣ ಮೊದಲು ನೆನಪಾಗುತ್ತೆ ಕಿಚನ್ ಕೆಲಸ ಮುಗಿದ್ರೆ ಮುಕ್ಕಾಲು ಕೆಲಸಗಳು ಮುಗ್ದಂಗೆ. ಅಷ್ಟು ಕೆಲಸಗಳು ಅಡುಗೆ ಮನೆಯದ್ದೇ ಇರುತ್ತೆ ಅಲ್ವಾ. ಇದಿಷ್ಟು ಬಟ್ಟೆ ವಾಶಿಗೆ ಹಾಕೋತಿದ್ದೆ. ಆ್ಯಂಡ್ ಮಕ್ಕಳು ಸಹ ಆಟ ಆಡ್ಕೊಂಡು ಇದ್ದಾರೆ, ಏನು ತೊಂದರೆ ಇಲ್ಲ. ನಾನು ಅವಾಗ ನೋಡ್ತಾ ಇರ್ತೀನಿ. ಬರೀ ಕೆಲಸ ಅಂದರೆ ಕೆಲಸದ ಕಡೆನೇ ಬಿಸಿ ಆಗೋದಿಲ್ಲ, ಮಕ್ಕಳನ್ನು ನೋಡ್ತಾ ಇರ್ತೀನಿ. ಸೊ ಅವ್ರು ಆಟ ಆಡೋಷ್ಟೊಳಗೆ ಬೇಗ ಹೋಗಿ ವಾಶಿಗೆ ಹಾಕ್ಬಿಡ್ತೀನಿ. ಇದೆಲ್ಲ ಕರ್ಟನ್ಸು, ಬೆಡ್ಶೀಟ್ಗಳು ಅದು ನೆನ್ನೆ ನೈಟ್ ಕ್ಲೀನ್ ಮಾಡ್ಕೊಂಡಿದ್ವಿ, ನಾನು ಹಸ್ಬೆಂಡ್ ರೂಮಿಂದೆಲ್ಲ. ಸೊ ಅದೆಲ್ಲ ತೆಗ್ದಿರೋದು. ಹ್ಯಾಂಡ್ ವಾಶ್ ಮಾಡ್ಬೋದು, ಬಟ್ ಅಷ್ಟೊಂದೆಲ್ಲ ಆಗೋದಿಲ್ಲ, ಸೊಂಟೆಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ವಾಶ್ಗೆ ಹಾಕ್ತಾ ಇದ್ದೀನಿ. ತುಂಬ ಕೊಳೆ ಆಗಿತ್ತು. ಈ ಥರ ಮ್ಯಾಟು ಆ ಥರ ಏನಾದರೂ ಇತ್ತು ಅಂದರೆ ಹ್ಯಾಂಡ್ ವಾಶ್ ಮಾಡ್ತೀನಿ. ಈ ಥರದ್ದು ಬೆಡ್ಶೀಟ್ಗಳು, ಕರ್ಟನ್ಸು ಅದೆಲ್ಲ ನಾನು ವಾಶ್ಗೆ ಹಾಕೋದು. ಬಾಬಾ ಬಂದರು ಬಟ್ಟೆ ವಾಶಿಗೆ ಹಾಕಿ ಬರೋಷ್ಟೊಳಗೆ ನನ್ನ ಸಣ್ಣ ಪಾಪು ಆಲ್ರೆಡಿ ಅಳ್ತಾ ಇತ್ತು. ಹಾಗಾಗಿ ಅವನನ್ನು ಮಲಗಿಸಿ ನಾನಿಲ್ಲಿ ಕೆಲಸಗಳನ್ನ ಶುರು ಮಾಡಿದ್ದೀನಿ. ಪಾಪುನು ಮಲಗಿದೆ. ಸೊ ಮಧ್ಯ ಎದ್ದೇಳ್ತಾ ಇರ್ತಾನೆ. ಅವಾಗ ಹೋಗಿ ತೂಗಿ ಬಂದು ನಾನು ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ. ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫುಲ್ಲು ಎಲ್ಲ ಹರಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಸ್ವಲ್ಪ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋ ಜೊತೆಗೆ ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ಮಲಗ್ತಾನೆ ಇರಲಿಲ್ಲ, ಹಾಗಾಗಿ ಮತ್ತೆ ಎತ್ಕೊಂಡು ಮತ್ತೆ ಅವನಿಗೆ ಸಮಾಧಾನ ಮಾಡಿ ಫೀಡ್ ಮಾಡಿಸಿ ಈಗ ಮಲಗಿಸಿದ್ದೀನಿ. ಸೊ ಇಷ್ಟು ಇದೆ ಕ್ಲೀನ್ ಮಾಡ್ಕೊಳ್ಳೋದು. ಕಿಚನ್ ಕ್ಲೀನ್ ಎಲ್ಲ ಆಯಿತು. ಫೈನಲ್ ಆಗಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿನೇ ಇದ್ದಿದ್ದು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಕಿಚನ್ ಡೆಕೋರ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ, ಬಟ್ ಮಾಡ್ಕೊಳ್ಳೋ ಐಡಿಯಾ ಇದೆ. ಮಾಡಿದಾಗ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸದ್ಯಕ್ಕೆ ತಕ್ಕ ಮಟ್ಟಿಗೆ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕಿಚನ್ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟ್ ಹಸ್ಬೆಂಡ್ ಬಂದರು. ಸೊ ಅವರು ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ತಾರೆ. ಕ್ಲೀನಿಂಗ್ ಜೊತೆ ಸಿಕ್ಕಾಪಟ್ಟೆ ಮಳೆ ಸಹ ಶುರು ಆಗಿದೆ. ಮಳೆನೂ ಬರ್ತಾ ಇದೆ. ಆ್ಯಂಡ್ ಅತ್ತೆನೂ ಸಹ ಊರಿಂದ ಬಂದಿದ್ದಾರೆ, ಅವರು ಸಹ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಮಾಡೋದು ನೋಡಿ, ನಮ್ಮ ದೈವಿಕೂ ಸಹ ಅವನ ಸೈಕಲ್ ಅವನೇ ವಾಶ್ ಮಾಡ್ಕೊತಾ ಇದ್ದಾನೆ. ಉಳ್ತಿರೋ ಎಲ್ಲ ಕೆಲಸ ನನ್ನ ಹಸ್ಬೆಂಡ್ ಮಾಡ್ಕೋತಾರೆ. ಸೊ ನನಗೆ ಕ್ಲಾಸಿಗೆ ಟೈಮ್ ಆಯಿತು ಅಂತ ನಾನು ಕ್ಲಾಸ್ಗೆ ಜಾಯಿನ್ ಆದೆ. ಸೊ ಇದಾದಮೇಲೆ ಇನ್ನು ನೈಟು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು ನನ್ನ ಹಸ್ಬೆಂಡ್ ಸಹ. ಸಾಕಾಗೋಯ್ತು ಇಬ್ಬರಿಗೂ, ಅಷ್ಟು ಸುಸ್ತಾಗಿಬಿಟ್ಟಿದ್ವಿ. ಇದು ಸಂಡೇ ಅಮಾವಾಸ್ಯೆ ಪೂಜೆ, ತುಂಬ ಸಿಂಪಲ್ಲಾಗಿ ಆಗಿತ್ತು. ಆ್ಯಂಡ್ ಸ್ಯಾಟರ್ಡೇ ಕ್ಲಾಸ್ ಮುಗಿದ್ಮೇಲೆ ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅಷ್ಟು ಸುಸ್ತಾಗಿಬಿಟ್ಟಿತ್ತು ನನಗೂ ಹಸ್ಬೆಂಡ್ಗೂ ಕೆಲಸ ಮಾಡಿ. ಹಾಗಾಗಿ ಸುಮ್ಮನೆ ಮಲಗಿದ್ದಾಯಿತು. ಮಾಡ್ತಿದ್ಯಾ? ಏನು ನಾಟಕ ಮಾಡ್ತಿದ್ಯಾ? ಏನ ಟೈಮ್ ಆಯಿತಾ? ಏನಕ್ಕೆ 2 ಗಂಟೆನಾ? ಅದಕ್ಕೆ ಏನು ಕೊಡ್ಬೇಕು ನಾನು? ದುಡ್ಡು ಎಲ್ಲಿಗೆ ಹೋಗ್ತೀಯ ನೀನು? ಇಸ್ಕಲ್ಲಿ ಹೋಗು. ಹೋಗು.
ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳಲ್ಲ. ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ ತಿಂದು ರೆಸ್ಟ್ ಮಾಡೋಣ ಅಂತ ಹೋಗಿತ್ತು. ಸೊ ಹಾಗೆ ನಂದು ಸುಮಾರು ವೀಡಿಯೋಸ್ ಇತ್ತು, ಅದೆಲ್ಲ ಎಡಿಟ್ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಈವ್ನಿಂಗ್ ಎದ್ದು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಅತ್ತೆ ನನಗೆ ಕಾಫಿ ಮಾಡಿಕೊಟ್ಟಿದ್ರು. ಸೊ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಬರಬೇಕು. ಹಾಗೆ ನಮ್ಮೆಲ್ಲರ ಜೊತೆ ದೈವಿಕ್ ಸಹ ಮಲಗಿಬಿಟ್ಟಿದ್ದ. ಹಾಗಾಗಿ ಬೆಳಗ್ಗೆ ತಿಂದಿದ್ದಷ್ಟೇ, ಮತ್ತೆ ಯಾರು ಏನು ತಿಂದೇ ಇಲ್ಲ, ಅಷ್ಟು ಸುಸ್ತಾಗಿ ಮಲಗಿಬಿಟ್ಟಿದ್ವಿ. ನಮ್ಮ ಜೊತೆನೇ ದೈವಿಕ್ ಸಹ ಬೆಳಗ್ಗೆ ತಿಂದು ಮಲಗಿದ್ದು, ಈಗ ಎದ್ದಿರೋದು. ಹಾಗಾಗಿ ಅವನು ಅಮ್ಮ ನನಗೆ ತಿನ್ನೋದಕ್ಕೆ ಮ್ಯಾಗಿ ಮಾಡಿಕೊಡು ಅಂತ ಕೇಳ್ದ. ಸೊ ಓಕೆ, ಹಾಗೆ ನಮಗೂ ಏನಾದರೂ ಬೇಕಿತ್ತಲ್ವ ತಿನ್ನೋದಕ್ಕೆ, ಹಾಗೆ ನಮಗೂ ಮಾಡಿದ್ರೆ ಆಯಿತು ಅಂತ ನಾನಿಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಈ ಥರ ಸ್ನ್ಯಾಕ್ಸ್ ಎಲ್ಲ ಏನಿದ್ರು ಸಂಡೇ ಮಾತ್ರ ಮಾಡೋದು, ಬಿಕಾಸ್ ಕ್ಲಾಸ್ ಇರುತ್ತಲ್ವ. ಹಾಗಾಗಿ ಥ್ಯಾಂಕ್ ಯು ಅಪ್ಪು. ನೀನು ತಿನ್ನು. ಸೊ ಮ್ಯಾಗಿ ತಿನ್ಕೊಂಡು ಈಗ ಮತ್ತೆ ವಾಪಸ್ ಬೆಳಗ್ಗೆ ಪೂಜೆಗೆ ರೆಡಿ ಮಾಡಬೇಕು. ಮೊದಲಿಗೆ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ನಾನಿಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಫೋಟೋಸ್ಗೆ ಹಾಕಿದ ಗೆಜ್ಜೆ ವಸ್ತ್ರಗಳು ಅದನ್ನೆಲ್ಲ ತಕ್ಕೊಂಡು ಫೋಟೋಸ್ ಎಲ್ಲ ಬಡಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಪಾಪುನ ಅತ್ತೆ ಆಟ ಆಡಿಸ್ತಾ ಇದ್ದಾರೆ. ದೈವಿಕ್ ನನ್ನ ಜೊತೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾನೆ. ಬೆಳಗ್ಗೆನೇ ಪೂಜೆ ಎಲ್ಲ ಆಗಿತ್ತು. ಹಾಗೆ ಮತ್ತೆ ಇನ್ನೂ ಒಂದು ಟೈಮ್ ಸ್ನಾನ ಮಾಡಿಕೊಂಡು ಮತ್ತೆ ಎಲ್ಲ ದೇವ್ರ ಸಾಮಾನುಗಳನ್ನೂ ತೊಳ್ಕೊತಾ ಇರೋದು. ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಮತ್ತೆ ಬೆಳಗ್ಗೆ ಎದ್ದು ಇದೆಲ್ಲ ಮಾಡ್ಕೋತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ಹೆಂಗಿದ್ರು ಮಕ್ಕಳು ಆರಾಮ್ಸೆ ಇದ್ದಾರಲ್ವ, ಈ ಟೈಮಲ್ಲೇ ಮಾಡ್ಕೊಂಡ್ಬಿಟ್ರೆ ಮುಗೀತು. ಬೆಳಗ್ಗೆ ಏನಿದ್ರು ಎದ್ದು ಪೂಜೆ ಮಾಡೋದಷ್ಟೇ ಬಾಕಿ ಇರುತ್ತೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ದೇವ್ರ ಸಾಮಾನುಗಳನ್ನ ತೊಳ್ಕೊಬೇಕು. ಸೊ ನಾಳೆಯಿಂದ ಏನೇನು ದೇವ್ರ ಸಾಮಾನುಗಳೆಲ್ಲ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ವಾಶ್ ಮಾಡ್ಕೊಂಡು ಬರಬೇಕು. ಹಾಗೆ ಸೊ ಇವಾಗೇನು ತೋರಿಸ್ತಾ ಇದ್ದೀನಿ, ಇವರೆಲ್ಲರೂ ನಾಳೆ ಪೂಜೆಗೆ ಮೇನ್ ದೇವತೆಗಳು ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ದೇವ್ರ ಸಾಮಾನುಗಳನ್ನು ವಾಶ್ ಮಾಡ್ಕೊಂಡಿದ್ದಾಯಿತು. ಈಗ ಸೀರೆನ ರೆಡಿ ಮಾಡಿ ಇಟ್ಕೋಬೇಕು. ಸೀರೆ ಅಂದು ತುಂಬ ಸಿಂಪಲ್ ಆಗಿದೆ. ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿರುತ್ತೆ, ಉಡಿಸ್ತಾ ಇದ್ದೆ. ನನ್ನ ಹತ್ರ ಹೊಸದು ಸುಮಾರು ಸೀರೆಗಳಿತ್ತು, ಅಂದರೆ ನಾನು ಯೂಸ್ ಮಾಡದೇ ಇರುವಂಥ ಸೀರೆಗಳು. ಸೊ ಅದರಲ್ಲೇ ಯಾವುದಾದ್ರೂ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಯಾವುದೂ ಸೆಟ್ ಆಗಲಿಲ್ಲ ನನಗೆ. ಫೈನಲ್ ಆಗಿ ಇದು ಒಂದು ಇಷ್ಟ ಆಯಿತು ಸ್ವಲ್ಪ, ಹಾಗಾಗಿ ಇದೇ ಇರಲಿ ಅಂತ ಉಡಿಸ್ತಾ ಇದ್ದೀನಿ. ಬಟ್ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಹಾಗಂತ ಬೆಳಗ್ಗೆ ಪೂಜೆ ಇಟ್ಕೊಂಡು ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ಕೂತ್ರೆ ಆಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಇರೋದನ್ನೇ ಉಡಿಸಿದ್ರೆ ಆಯಿತು ಅಂತ ಸುಮ್ಮನೆ ಉಡಿಸ್ತಾ ಇದ್ದೀನಿ. ಅಪ್ಪು, ಇದೇನು ಜೇಜಿ ಇಟ್ಟಿದೆ ಮಧ್ಯದಲ್ಲಿ? ಅಪ್ಪು, ಏನಿದು ಜೇಜಿ ಇಟ್ಟಿದೆಯಲ್ಲ? ಹಾಂ, ಯಾರು? ದೇವಸ್ಥಾನನ ಇದು? ಸೂಪರ್ ಆಗೈತೆ. ಅಪ್ಪು ಇಲ್ಲಡಿಲಿ, ಸೂಪರ್ ಆಗಿ ಸೂಪರ್ ಆಗಿ ಸೂಪರ್ ಆಗಿ. ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ದೇವ್ರಿಗೂ ಉಡಿಸ್ಕೊಂಡಿದ್ದಾಯಿತು. ಈ ರೀತಿ ಕಾಣಿಸ್ತಾ ಇದೆ ಸ್ಯಾರಿ ದೇವ್ರಿಗೆ.
ಇದು ಖಾಲಿ ಬಿನ್ಗೆ, ಅಂದರೆ ಇದರಲ್ಲಿ ನೀರು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ. ಅದೆಲ್ಲ ಏನಿದ್ರು ಬೆಳಗ್ಗೆ ಮತ್ತೆ ಸ್ನಾನ ಎಲ್ಲ ಮಾಡಿ ಆದಮೇಲೆ ಹಾಕ್ಕೊಳ್ಳೋದು. ಈಗ ಖಾಲಿ ಬಿನ್ಗೆಗೆ ಸ್ಯಾರಿ ಉಡಿಸಿ ಅದಕ್ಕೆ ಏನೇನು ಅಲಂಕಾರ ಮಾಡಬೇಕು ಅದೆಲ್ಲ ಮಾಡ್ಕೋತಾ ಇದ್ದೀನಿ. ಅಂದರೆ ಸರಗಳು ಹಾಗೆಯೇ ಸೊಂಟದ ಪಟ್ಟಿ ಈ ರೀತಿದು ಮಾತ್ರ ಈಗ ಹಾಕೋತಾ ಇರೋದು. ಬೆಳಗ್ಗೆ ದೇವ್ರನ್ನ ಅಂದರೆ ನೀರೆಲ್ಲ ಹಾಕ್ಕೊಂಡು ಕಾಯಿ ಎಲ್ಲ ಇಟ್ಕೊಂಡು ದೇವಿ ಮುಖ ಎಲ್ಲ ಹಾಕೋದೆಲ್ಲ ಬೆಳಗ್ಗೆನೆ. ಜಸ್ಟ್ ಇಷ್ಟು ಮಾತ್ರ ಈಗ ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಹಾಗೆಯೇ ದೇವಿ ಮುಖಕ್ಕೂ ಅಷ್ಟೇ ಅಲಂಕಾರ ಏನೇನು ಮಾಡಬೇಕು ಅದೆಲ್ಲ ಈಗಲೇ ರೆಡಿ ಮಾಡಿ ಇಟ್ಟಿರ್ತೀನಿ. ಅಂದರೆ ದೇವರಿಗೆ ಮೂಗುತಿ ಹಾಗೆಯೇ ಕಿವಿದು ಇದೆಲ್ಲ ಈಗಲೇ ಹಾಕಿ ರೆಡಿ ಮಾಡಿ ಇಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದು. ಅಂದರೆ ಹ್ಯಾಪಿ ಬರ್ತ್ಡೇ ತಿನ್ಸಪ್ಪು ಅಜ್ಜಕ್ಕೆ ತಿನ್ಸು. ಅವ್ರ ಪಪ್ಪ 1-2 ಪೀಸ್ ಕೇಕ್ ತಂದಿದ್ರು. ಅದನ್ನು ಅವನು ಬರ್ತಡೇ ಅಂತ ಕೇಕ್ ಕಟ್ ಮಾಡಿ ಎಲ್ರಿಗೂ ತಿನ್ನಿಸ್ತಾ. ಮೇನ್ ಪೂಜೆಗೆ ಏನೇನು ಆಗಬೇಕು ಅದೆಲ್ಲ ಆಗಾಯಿತು. ಉಳಿದಿದ್ದೆಲ್ಲ ಬೆಳಗ್ಗೆ. ಆ್ಯಂಡ್ ನೆಕ್ಸ್ಟ್ ಪೂಜೆ ಹೇಗಾಯಿತು